ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಒಂದು ಘಟನೆ ನಡೆದಿದೆ. ಆ ದೃಶ್ಯಾವಳಿ ನೋಡಿದ್ರೆ ಎಂತವರೆಗೂ ಕೂಡ ಸಿಟ್ಟು ಬರದೇ ಇರೋದಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಪುಟ್ಟ ಬಾಲಕ ತನ್ನ ಪಾಡಿಗೆ ರಸ್ತೆಯಲ್ಲಿ ಆಟ ಆಡ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಬರುವಂತಹ ಒಬ್ಬ ವಿಕೃತಿ ಮನಸ್ಸುಳ್ಳುವಂತ ಯುವಕ ಆತನನ್ನ ಕಾಲಲ್ಲಿ ಒದ್ದು ಅಲ್ಲಿಂದ ಮುಂದೆ ಸಾಕ್ತಾನೆ. ಈತನ ಗಲಾಟೆ ಇದು ಮೊದಲನೆಲ್ಲ. ಇದೇ ರೀತಿಯಾಗಿ ಆ ರಸ್ತೆಯಲ್ಲಿರುವಂತಹ ಮಕ್ಕಳ ಮೇಲೆ ಈತ ಹಲ್ಲೆಯನ್ನ ಮಾಡ್ತಾ ಇರ್ತಾನೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಮಗುವಿನ ಮೇಲೆ ಹಲ್ಲೆ ನಡೆಸಿ ಮಾನಸಿಕವಾಗಿ ವಿಕೃತಿಯನ್ನ ಮೆರೆದಂತಹ ಒಂದು ವ್ಯಕ್ತಿಯನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. ಹಾಗೆ ಆತನನ್ನ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕೂಡ ತಂದಾಗಿದೆ. ಆದ್ರೆ ಅಂತಹ ಒಂದು ವಿಕೃತಿಯನ್ನ ತೋರಿಸಿದಂತಹ ಏನು ವ್ಯಕ್ತಿ ಏನಿದ್ದಾನೆ ಈಗ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಈಗ ಸದ್ಯ ಘಟನೆ ನಡೆದಂತಹ ಸ್ಥಳ ಮತ್ತು ಆ ಮಗುವಿನ ತಾಯಿ ಈಗ ನಮ್ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟ್ ಆಗಿ ಏನಾಗಿತ್ತು ಮೇಡಮ್ ಅವತ್ತು? ಸರ್, ನಾನು ತಾಯಿ ಮನೆಗೆ ಬಂದಿದ್ದೆ. ಮಗುಗ್ ಬಿಟ್ಬಿಟ್ಟು ಹೋಗಿದೆ. ಒಂದ್ 10 ನಿಮಿಷ ಆಡ್ತಾ ಇರು, ಬರ್ತೀನಿ ಪಿಕ್ ಮಾಡಕ್ಕೆ ಅಂತ. ಇಲ್ಲೇ ಎಲ್ಲ ಮಕ್ಕಳು ಆಡ್ತಾ ಇದ್ರು ರೋಡಲ್ಲಿ. ಅವನ ಮನೆಯಿಂದ ಆಚೆ ಬಂದು ರಂಜನ್ ಅಂತ ನೇಬರೇ ಬಂದ್ ಜೋರಾಗಿ ಕಾಲಿಂದ ಗುದ್ದಿದ್ದಾನೆ ಸರ್. ಮೇಡಮ್, ಈ ಹಿಂದೆ ಏನಾದ್ರು ಇದೇ ರೀತಿ ಕೆಲಸ? ಇಲ್ಲ. ಅಂದ್ರೆ ಅವನು ಏನಕ್ಕೆ ಅಂದ್ರೆ ನಿಮ್ಗೇನೋ ಹೇಳದ್ನಾ? ಯಾಕೆ ಒದ್ದಿದ್ದು ಮತ್ತೆ ಏನಕ್ಕೆ ರೀಸನ್ ಏನು ಅಂತ ಹೇಳಿ? ರೀಸನ್ ಏನು ಇಲ್ಲ ಸರ್, ಅವನೇನು ಹೇಳಿಲ್ಲ ಯಾಕೆ ಮಾಡಿದೀನಿ, ಏನ್ ಮಾಡಿದೀನಿ ಅಂತೆಲ್ಲ. ಅದು ನಮಗ್ ಸಂಡೇ ಗೊತ್ತಾಗ್ಲಿಲ್ಲ. ಮಂಡೇ CCTV ಎಲ್ಲ ನೋಡಾದ್ಮೇಲೆ ಗೊತ್ತಾಗಿದೆ. ಅವ್ನ್ ಒಂದಲ್ಲ ಸುಮಾರು ಮಕ್ಳಿಗೂ ಹೊಡೆದಿದ್ದಾನೆ. 3-4 ವಿಡಿಯೋನು ಸಿಕ್ಕಿದೆ. ನೀವೇನು ಕೇಳೋದಕ್ಕೆ ಹೋಗ್ಲಿಲ್ವಾ ಏನು ಅಂತ? ಕೇಳಿದ್ವಿ ಸರ್, ಆದ್ರೆ ಅವನೇನು ಆನ್ಸರ್ ಮಾಡಲ್ಲ. ಅವ್ನ್ ಸೈಲೆಂಟ್ ಆಗಿ ಹಿಂಗೆ ನಿಂತ್ಕೊಂಡಿರ್ತಾನೆ ಏನಾದ್ರು ಕೇಳಿದ್ರೆ ಅಷ್ಟೇ. ಅಲ್ಲ, ಈ ಹಿಂದೆ ಏನಾದ್ರು ನಿಮ್ಮ ಕುಟುಂಬಕ್ಕೆ ಏನಾದ್ರು ಜಗಳ? ಇಲ್ಲ ಸರ್, ಏನು ಕನೆಕ್ಷನ್ ಇಲ್ಲ ಅವ್ರು. ಮಗು ಹೇಗಿದೆ ಈಗ? ಮಗು ಇಸ್ ಫೈನ್, ಬೆಟರ್ ಇವಾಗ. ಎಲ್ಲಿ ಗಾಯ ಆಗಿರೋದು? ಎಲ್ಲೆಲ್ಲಿ ಗಾಯ? ತಲೆ ಹತ್ರ, ಕೈ ಮೇಲೆ, ಕಾಲ್ ಮೇಲೆ ಎಲ್ಲ ಗಾಯ ಆಗಿದೆ. ಅಂದ್ರೆ ಈ ಹಿಂದೆ ಏನಾದ್ರು ಇದೇ ರೀತಿ ಮಾಡಿದ್ನಾ ಅಥವಾ ಅದ್ರ CCTVಗಳೇನಾದ್ರು ಇದೆಯಾ ನಿಮ್ಮ ಹತ್ರ? 3-4 ವಿಡಿಯೋ ಸಿಕ್ಕಿದೆ ಸರ್. ಅವನು ಮಕ್ಕಳಿಗೆ ಹೊಡೆದಿರೋದು ಅದಷ್ಟೇ ಸಿಕ್ಕಿರೋದು. ಆದ್ರೆ ಅವತ್ತು ಹೊಡೆದಿದಾಗ ಎಲ್ಲರೂ ರೋಡಲ್ಲೆಲ್ಲ ಸೇರಿದ್ರಲ್ಲ, ಅವಾಗ ಗೊತ್ತಾಗಿದೆ ಅವ್ನು ಬೇರೆ ಮಕ್ಕಳಿಗೂ ಹಂಗೆಲ್ಲ ಹೊಡೆದಿದ್ದಾನೆ ಅಂತ. ಈಗ ಪೊಲೀಸ್ನವರು ಏನು ಹೇಳಿದ್ರು ಮೇಡಮ್? ಪೊಲೀಸ್ ಅವರು FIR ಲಾಂಚ್ ಮಾಡಿದೀವಿ ಸರ್. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನೋಡೋಣ ಇವಾಗ ಏನಾಗುತ್ತೆ ಅಂತ. ಇದು ಮಗುವಿನ ತಾಯಿ ದೀಪಿಕಾ ಜೈನ್ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಒಂದು ಕೃತ್ಯ ತನ್ನ ಮಗನಿಗೆ ಮಾತ್ರ ಅಲ್ಲ, ಇಲ್ಲಿರುವಂತಹ ಅಕ್ಕಪಕ್ಕದ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆಯೂ ಕೂಡ ಈತ ದರ್ಪವನ್ನ ಮೆರಿತಾ ಇದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಒಂದು ಘಟನೆ ನಡೆದಿದೆ. ಆ ದೃಶ್ಯಾವಳಿ ನೋಡಿದ್ರೆ ಎಂತವರೆಗೂ ಕೂಡ ಸಿಟ್ಟು ಬರದೇ ಇರೋದಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಪುಟ್ಟ ಬಾಲಕ ತನ್ನ ಪಾಡಿಗೆ ರಸ್ತೆಯಲ್ಲಿ ಆಟ ಆಡ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಬರುವಂತಹ ಒಬ್ಬ ವಿಕೃತಿ ಮನಸ್ಸುಳ್ಳುವಂತ ಯುವಕ ಆತನನ್ನ ಕಾಲಲ್ಲಿ ಒದ್ದು ಅಲ್ಲಿಂದ ಮುಂದೆ ಸಾಕ್ತಾನೆ. ಈತನ ಗಲಾಟೆ ಇದು ಮೊದಲನೆಲ್ಲ. ಇದೇ ರೀತಿಯಾಗಿ ಆ ರಸ್ತೆಯಲ್ಲಿರುವಂತಹ ಮಕ್ಕಳ ಮೇಲೆ ಈತ ಹಲ್ಲೆಯನ್ನ ಮಾಡ್ತಾ ಇರ್ತಾನೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಮಗುವಿನ ಮೇಲೆ ಹಲ್ಲೆ ನಡೆಸಿ ಮಾನಸಿಕವಾಗಿ ವಿಕೃತಿಯನ್ನ ಮೆರೆದಂತಹ ಒಂದು ವ್ಯಕ್ತಿಯನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. ಹಾಗೆ ಆತನನ್ನ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕೂಡ ತಂದಾಗಿದೆ. ಆದ್ರೆ ಅಂತಹ ಒಂದು ವಿಕೃತಿಯನ್ನ ತೋರಿಸಿದಂತಹ ಏನು ವ್ಯಕ್ತಿ ಏನಿದ್ದಾನೆ ಈಗ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಈಗ ಸದ್ಯ ಘಟನೆ ನಡೆದಂತಹ ಸ್ಥಳ ಮತ್ತು ಆ ಮಗುವಿನ ತಾಯಿ ಈಗ ನಮ್ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟ್ ಆಗಿ ಏನಾಗಿತ್ತು ಮೇಡಮ್ ಅವತ್ತು? ಸರ್, ನಾನು ತಾಯಿ ಮನೆಗೆ ಬಂದಿದ್ದೆ. ಮಗುಗ್ ಬಿಟ್ಬಿಟ್ಟು ಹೋಗಿದೆ. ಒಂದ್ 10 ನಿಮಿಷ ಆಡ್ತಾ ಇರು, ಬರ್ತೀನಿ ಪಿಕ್ ಮಾಡಕ್ಕೆ ಅಂತ. ಇಲ್ಲೇ ಎಲ್ಲ ಮಕ್ಕಳು ಆಡ್ತಾ ಇದ್ರು ರೋಡಲ್ಲಿ. ಅವನ ಮನೆಯಿಂದ ಆಚೆ ಬಂದು ರಂಜನ್ ಅಂತ ನೇಬರೇ ಬಂದ್ ಜೋರಾಗಿ ಕಾಲಿಂದ ಗುದ್ದಿದ್ದಾನೆ ಸರ್. ಮೇಡಮ್, ಈ ಹಿಂದೆ ಏನಾದ್ರು ಇದೇ ರೀತಿ ಕೆಲಸ? ಇಲ್ಲ. ಅಂದ್ರೆ ಅವನು ಏನಕ್ಕೆ ಅಂದ್ರೆ ನಿಮ್ಗೇನೋ ಹೇಳದ್ನಾ? ಯಾಕೆ ಒದ್ದಿದ್ದು ಮತ್ತೆ ಏನಕ್ಕೆ ರೀಸನ್ ಏನು ಅಂತ ಹೇಳಿ? ರೀಸನ್ ಏನು ಇಲ್ಲ ಸರ್, ಅವನೇನು ಹೇಳಿಲ್ಲ ಯಾಕೆ ಮಾಡಿದೀನಿ, ಏನ್ ಮಾಡಿದೀನಿ ಅಂತೆಲ್ಲ. ಅದು ನಮಗ್ ಸಂಡೇ ಗೊತ್ತಾಗ್ಲಿಲ್ಲ. ಮಂಡೇ CCTV ಎಲ್ಲ ನೋಡಾದ್ಮೇಲೆ ಗೊತ್ತಾಗಿದೆ. ಅವ್ನ್ ಒಂದಲ್ಲ ಸುಮಾರು ಮಕ್ಳಿಗೂ ಹೊಡೆದಿದ್ದಾನೆ. 3-4 ವಿಡಿಯೋನು ಸಿಕ್ಕಿದೆ. ನೀವೇನು ಕೇಳೋದಕ್ಕೆ ಹೋಗ್ಲಿಲ್ವಾ ಏನು ಅಂತ? ಕೇಳಿದ್ವಿ ಸರ್, ಆದ್ರೆ ಅವನೇನು ಆನ್ಸರ್ ಮಾಡಲ್ಲ. ಅವ್ನ್ ಸೈಲೆಂಟ್ ಆಗಿ ಹಿಂಗೆ ನಿಂತ್ಕೊಂಡಿರ್ತಾನೆ ಏನಾದ್ರು ಕೇಳಿದ್ರೆ ಅಷ್ಟೇ. ಅಲ್ಲ, ಈ ಹಿಂದೆ ಏನಾದ್ರು ನಿಮ್ಮ ಕುಟುಂಬಕ್ಕೆ ಏನಾದ್ರು ಜಗಳ? ಇಲ್ಲ ಸರ್, ಏನು ಕನೆಕ್ಷನ್ ಇಲ್ಲ ಅವ್ರು. ಮಗು ಹೇಗಿದೆ ಈಗ?
ಮಗು ಇಸ್ ಫೈನ್, ಬೆಟರ್ ಇವಾಗ. ಎಲ್ಲಿ ಗಾಯ ಆಗಿರೋದು? ಎಲ್ಲೆಲ್ಲಿ ಗಾಯ? ತಲೆ ಹತ್ರ, ಕೈ ಮೇಲೆ, ಕಾಲ್ ಮೇಲೆ ಎಲ್ಲ ಗಾಯ ಆಗಿದೆ. ಅಂದ್ರೆ ಈ ಹಿಂದೆ ಏನಾದ್ರು ಇದೇ ರೀತಿ ಮಾಡಿದ್ನಾ ಅಥವಾ ಅದ್ರ ಸಿಸಿಟಿವಿಗಳೇನಾದ್ರೂ ಇದೆಯಾ ನಿಮ್ಮ ಹತ್ರ? 3-4 ವಿಡಿಯೋ ಸಿಕ್ಕಿದೆ ಸರ್. ಅವನು ಮಕ್ಕಳಿಗೆ ಹೊಡೆದಿರೋದು ಅದಷ್ಟೇ ಸಿಕ್ಕಿರೋದು. ಆದ್ರೆ ಅವತ್ತು ಹೊಡೆದಿದಾಗ ಎಲ್ಲರೂ ರೋಡಲ್ಲೆಲ್ಲ ಸೇರಿದ್ರಲ್ಲ, ಅವಾಗ ಗೊತ್ತಾಗಿದೆ ಅವ್ನು ಬೇರೆ ಮಕ್ಕಳಿಗೂ ಹಂಗೆಲ್ಲ ಹೊಡೆದಿದ್ದಾನೆ ಅಂತ. ಈಗ ಪೊಲೀಸ್ನವರು ಏನು ಹೇಳಿದ್ರು ಮೇಡಮ್? ಪೊಲೀಸ್ ಅವರು FIR ಲಾಡ್ಜ್ ಮಾಡಿದೀವಿ ಸರ್. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನೋಡೋಣ ಇವಾಗ ಏನಾಗುತ್ತೆ. ಇದು ಮಗುವಿನ ತಾಯಿ ದೀಪಿಕಾ ಜೈನ್ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಒಂದು ಕೃತ್ಯ ತನ್ನ ಮಗನಿಗೆ ಮಾತ್ರ ಅಲ್ಲ, ಇಲ್ಲಿರುವಂತಹ ಅಕ್ಕಪಕ್ಕದ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆಯೂ ಕೂಡ ಈತ ದರ್ಪವನ್ನ ಮೀರಿತಾ ಇದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಒಂದು ಘಟನೆ ನಡೆದಿದೆ. ಆ ದೃಶ್ಯಾವಳಿ ನೋಡಿದ್ರೆ ಎಂತವರಿಗೂ ಕೂಡ ಸಿಟ್ಟು ಬರದೇ ಇರೋದಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಪುಟ್ಟ ಬಾಲಕ ತನ್ನ ಪಾಡಿಗೆ ರಸ್ತೆಯಲ್ಲಿ ಆಟ ಆಡ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಬರುವಂತಹ ಒಬ್ಬ ವಿಕೃತಿ ಮನಸ್ಸುಳ್ಳುವಂತ ಯುವಕ ಆತನನ್ನ ಕಾಲಲ್ಲಿ ಒದ್ದು ಅಲ್ಲಿಂದ ಮುಂದೆ ಸಾಕ್ತಾನೆ. ಈತನ ಗಲಾಟೆ ಇದು ಮೊದಲೇನಲ್ಲ. ಇದೇ ರೀತಿಯಾಗಿ ಆ ರಸ್ತೆಯಲ್ಲಿರುವಂತಹ ಮಕ್ಕಳ ಮೇಲೆ ಈತ ಹಲ್ಲೆಯನ್ನ ಮಾಡ್ತಾ ಇರ್ತಾನೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ಮಗುವಿನ ಮೇಲೆ ಹಲ್ಲೆ ನಡೆಸಿ ಮಾನಸಿಕವಾಗಿ ವಿಕೃತೆಯನ್ನ ಮೆರೆದಂತಹ ಒಂದು ವ್ಯಕ್ತಿಯನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿದೆ. ಹಾಗೆ ಆತನನ್ನ ಸ್ಟೇಷನ್ ಬೇಲ್ ಮೇಲೆ ಹೊರಗಡೆ ಕೂಡ ತಂದಾಗಿದೆ. ಆದ್ರೆ ಅಂತಹ ಒಂದು ವಿಕೃತಿಯನ್ನ ತೋರಿಸಿದಂತಹ ಏನು ವ್ಯಕ್ತಿ ಏನಿದ್ದಾನೆ ಈಗ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಈಗ ಸದ್ಯ ಘಟನೆ ನಡೆದಂತಹ ಸ್ಥಳ ಮತ್ತು ಆ ಮಗುವಿನ ತಾಯಿ ಈಗ ನಮ್ ಜೊತೆ ಇದ್ದಾರೆ. ಮೇಡಮ್, ಎಕ್ಸಾಕ್ಟ್ ಆಗಿ ಏನಾಗಿತ್ತು ಮೇಡಮ್ ಅವತ್ತು? ಸರ್, ನಾನು ತಾಯಿ ಮನೆಗೆ ಬಂದಿದ್ದೆ. ಮಗುಗ್ ಬಿಟ್ಬಿಟ್ಟು ಹೋಗಿದೆ. 10 ನಿಮಿಷ ಆಡ್ತಾ ಇರು, ಬರ್ತೀನಿ ಪಿಕ್ ಮಾಡಕ್ಕೆ ಅಂತ. ಇಲ್ಲೇ ಎಲ್ಲ ಮಕ್ಕಳು ಆಡ್ತಾ ಇದ್ರು ರೋಡಲ್ಲಿ. ಅವನ ಮನೆಯಿಂದ ಆಚೆ ಬಂದು ರಂಜನ್ ಅಂತ ನೇಬರೇ ಬಂದ್ ಜೋರಾಗಿ ಕಾಲಿಂದ ಗುದ್ದಿದ್ದಾನೆ ಸರ್. ಮೇಡಮ್, ಈ ಹಿಂದೆ ಏನಾದ್ರು ಇದೇ ರೀತಿ ಕೆಲಸ? ಇಲ್ಲ. ಅಂದ್ರೆ ಅವನು ಏನಕ್ಕೆ, ಅಂದ್ರೆ ನಿಮ್ಗೇನೋ ಹೇಳದ್ನಾ? ಯಾಕೆ ಒದ್ದಿದ್ದು ಮತ್ತೆ ಏನಕ್ಕೆ, ರೀಸನ್ ಏನು ಅಂತ? ರೀಸನ್ ಏನು ಇಲ್ಲ ಸರ್. ಅವನೇನು ಹೇಳಿಲ್ಲ ಯಾಕೆ ಮಾಡಿದೀನಿ, ಏನ್ ಮಾಡಿದೀನಿ ಅಂತೆಲ್ಲ. ಅದು ನಮಗ್ ಸಂಡೇ ಗೊತ್ತಾಗ್ಲಿಲ್ಲ. ಮಂಡೇ CCTV ಎಲ್ಲ ನೋಡಾದ್ಮೇಲೆ ಗೊತ್ತಾಗಿದೆ ಅವ್ನು ಒಂದಲ್ಲ ಸುಮಾರು ಮಕ್ಳಿಗೂ ಹೊಡೆದಿದ್ದಾನೆ. 3-4 ವಿಡಿಯೋನು ಸಿಕ್ಕಿದೆ. ನೀವೇನು ಕೇಳೋದಕ್ಕೆ ಹೋಗ್ಲಿಲ್ವಾ ಏನು ಅಂತ? ಕೇಳಿದ್ವಿ ಸರ್, ಆದ್ರೆ ಅವನೇನು ಆನ್ಸರ್ ಮಾಡಲ್ಲ. ಅವ್ನು ಸೈಲೆಂಟ್ ಆಗಿ ಹಿಂಗೆ ನಿಂತ್ಕೊಂಡಿರ್ತಾನೆ. ಏನಾದ್ರು ಕೇಳಿದ್ರೆ ಅಷ್ಟೇ. ಅಲ್ಲ, ಈ ಹಿಂದೆ ಏನಾದ್ರು ನಿಮ್ಮ ಕುಟುಂಬಕ್ಕೆ ಏನಾದ್ರು ಜಗಳ? ಇಲ್ಲ ಸರ್, ಏನು ಕನೆಕ್ಷನ್ ಇಲ್ಲ ಅವ್ರು. ಮಗು ಹೇಗಿದೆ ಈಗ? ಮಗು ಇಸ್ ಫೈನ್, ಬೆಟರ್ ಇವಾಗ. ಎಲ್ಲಿ ಗಾಯ ಆಗಿರೋದು? ಎಲ್ಲೆಲ್ಲಿ ಗಾಯ? ತಲೆ ಹತ್ರ, ಕೈ ಮೇಲೆ, ಕಾಲ್ ಮೇಲೆ ಎಲ್ಲ ಗಾಯ ಆಗಿದೆ. ಅಂದ್ರೆ ಈ ಹಿಂದೆ ಏನಾದ್ರು ಇದೇ ರೀತಿ ಮಾಡಿದ್ನಾ ಅಥವಾ ಅದ್ರ ಸಿಸಿಟಿವಿಗಳೇನಾದ್ರೂ ಇದೆಯಾ ನಿಮ್ಮ ಹತ್ರ? 3-4 ವಿಡಿಯೋ ಸಿಕ್ಕಿದೆ ಸರ್. ಅವನು ಮಕ್ಕಳಿಗೆ ಹೊಡೆದಿರೋದು ಅದಷ್ಟೇ ಸಿಕ್ಕಿರೋದು. ಆದ್ರೆ ಅವತ್ತು ಹೊಡೆದಿದಾಗ ಎಲ್ಲರೂ ರೋಡಲ್ಲೆಲ್ಲ ಸೇರಿದ್ರಲ್ಲ, ಅವಾಗ ಗೊತ್ತಾಗಿದೆ ಅವ್ನು ಬೇರೆ ಮಕ್ಕಳಿಗೂ ಹಂಗೆಲ್ಲ ಹೊಡೆದಿದ್ದಾನೆ ಅಂತ. ಈಗ ಪೊಲೀಸ್ನವರು ಏನು ಹೇಳಿದ್ರು ಮೇಡಮ್? ಪೊಲೀಸ್ ಅವರು FIR ಲಾಡ್ಜ್ ಮಾಡಿದೀವಿ ಸರ್. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನೋಡೋಣ ಇವಾಗ ಏನಾಗುತ್ತೆ. ಇದು ಮಗುವಿನ ತಾಯಿ ದೀಪಿಕಾ ಜೈನ್ ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಒಂದು ಕೃತ್ಯ ತನ್ನ ಮಗನಿಗೆ ಮಾತ್ರ ಅಲ್ಲ, ಇಲ್ಲಿರುವಂತಹ ಅಕ್ಕಪಕ್ಕದ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆಯೂ ಕೂಡ ಈತ ದರ್ಪವನ್ನ ಮೀರಿತಾ ಇದ್ದಾರೆ ಅಂತ ಹೇಳಿ ಅವರೊಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.